ಹೊನ್ನವರ ಮಾರ್ಕೆಟಿಂಗ್ ಸೊಸೈಟಿ ಚುನಾವಣೆ ಸೋಲಿನ ನಂತರ ಹಿರಿಯ ಸಹಕಾರಿ ಧುರೀಣ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ವಿಎನ್ ಭಟ್ಟರ ಹೇಳಿಕೆ ಹತಾಶಾ ಭಾವನೆಯಿಂದ ಕೂಡಿದೆ. ಅವರ ಹೇಳಿಕೆಯನ್ನು ಖಂಡಿಸುತ್ತೇವೆ ಎಂದು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಹೇಳಿದರು. ಹೊನ್ನವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಕೆಟಿಂಗ್ ಸೊಸೈಟಿ ಚುನಾವಣೆ ನಂತರ ಮತಪೆಟ್ಟಿಗೆ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವುದು ಗೊತ್ತಿಲ್ಲ. ಮತಪೆಟ್ಟಿಗೆ ತೆಗೆದು ಡಬಲ್ ಮತ ಹಾಕಿದ ಹಾಗೆ ಕಂಡುಬರುತ್ತದೆ ಎಂದು ಆರೋಪ ಮಾಡಿದ್ದಾರೆ. ಮತದಾನ ಮುಗಿದ ಮೇಲೆ ಒಟ್ಟಿಗೆ ನಿಲ್ಲಿಸಿ ಫೋಟೋ ತೆಗೆದಿದ್ದಾರೆ. ಮತ ಎಣಿಕೆ ಪೂರ್ವದಲ್ಲೂ ನೋಟಿಸ್ ನೀಡಿ ಮತಪೆಟ್ಟಿಗೆ ತರಲು ಖಜಾನೆ ಆಫೀಸಿಗೆ ಬರಲು ಹೇಳಿದ್ರು. ಆಗ್ಲೂ ಯಾರೂ ಹೋಗದೆ ಮತ ಎಣಿಕೆ ನಂತರ ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಅವರ ಘನತೆಗೆ ಒಪ್ಪುವಂತದ್ದಲ್ಲ ಎಂದರು. ಚುನಾವಣೆ ಅಧಿಕಾರಿ ಸವಿತಾ ಬೇತಾಳ್ಕರ್ ಮೇಲೆ ಆರೋಪ ಮಾಡುವ ಇವರು ಇದೇ ಚುನಾವಣಾ ಅಧಿಕಾರಿ ಹೆರಂಗಡಿ ಸೊಸೈಟಿ ಚುನಾವಣೆ ನಡೆಸಿದ್ದಾರೆ. ಅಲ್ಲಿ ಇವರೇ ಗೆದ್ದಿದ್ದಾರೆ. ಇವರು ಗೆದ್ದಲ್ಲಿ ಸರಿ ಇದೆ, ಸೋತಲ್ಲಿ ವ್ಯತ್ಯಾಸವಾಗಿದೆ ಎನ್ನುತ್ತಾರೆ. ಇವರು ಹವ್ಯಕ ಅರ್ಬನ್ ಬ್ಯಾಂಕ್, ಹೊನ್ನವರ ಅರ್ಬನ್ ಬ್ಯಾಂಕ್, ಕುಮಟಾ ಅಡಿಕೆ ಸಂಸ್ಕರಣಾ ಘಟಕ ಮತ್ತು ಹೊನ್ನವರ ಅಡಿಕೆ ಸಂಸ್ಕರಣಾ ಘಟಕದಲ್ಲಿ 2 ಕಡೆ ಷೇರುದಾರರಿದ್ದಾರೆ. ಹಾಗೆ 2 ಕಡೆ ಸದಸ್ಯರಾಗಲು ಅವಕಾಶ ಇಲ್ಲ ಎಂದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ, ಹಿರಿಯ ಸಹಕಾರಿ ಧುರೀಣರಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ಮತಪೆಟ್ಟಿಗೆ ಎಲ್ಲಿಯೋ ತೆಗೆದುಕೊಂಡು ಹೋಗಿದ್ದಾರೆಂದು ಹೇಳಿದ ಅವರ ಮಾತು ತುಂಬಾ ಬೇಸರ ತಂದಿದೆ ಎಂದರು. ನಮಗೆ ಮತದಾರರ ಮೇಲೆ ವಿಶ್ವಾಸ ಇತ್ತು, ಅವರಿಗೆ ಪೆಟ್ಟಿಗೆ ಮೇಲೆ ವಿಶ್ವಾಸ ಇಟ್ಟುಕೊಂಡಿದ್ದರು ಅಂತ ನಮಗೆ ಅನಿಸುತ್ತದೆ. ಇದು ಮತದಾರರು ಕೊಟ್ಟ ತೀರ್ಪು. ಸೋತ ಮೇಲೆ ಸೋಲು ಒಪ್ಪಿಕೊಳ್ಳಬೇಕು ಎಂದರು. ಯೋಗೇಶ್ ರಾಯ್ಕರ್ ಮಾತನಾಡಿ, ಹೊನ್ನವರ ಖಜಾನೆ ಕಚೇರಿಯಲ್ಲಿ ಜಾಗ ಇಲ್ಲದೆ ಕುಮಟಾ ಖಜಾನೆ ಕಚೇರಿಯಲ್ಲಿ ಇಡಲಾಗಿದೆ. ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹತಾಶರಾಗಿ ಮಹಿಳಾ ಅಧಿಕಾರಿ ವಿರುದ್ಧ ಆರೋಪ ಮಾಡಿರುವುದು ಅವರ ಹಿರಿತನಕ್ಕೆ ಗೌರವ ತರುವುದಿಲ್ಲ ಎಂದರು. ಆದರೆ ಅವರ ಹೇಳಿಕೆಗಳು ಅವರ ಒಂದು ಘನತೆಗೆ ಧಕ್ಕೆ ತರುವಂತ ಒಂದು ಹೇಳಿಕೆಗಳನ್ನ ಅವರು ಅವತ್ತು ಹೇಳಿದ್ರು. ಅಂದ್ರೆ ಹತಾಶ ಮನೋಭಾವನೆಯಿಂದ ಅವ್ರ ಹೇಳಿಕೆಗಳನ್ನ ಅವರು ಆಡಿದ್ದಾರೆ. ಯಾಕೆ ಇದನ್ನ ಹೇಳ್ತಾರೆ ಅಂತಂದ್ರೆ, ಅವರು ಬಾರಿ ಸೋತಿದ್ದಾರೆ, ಬಾರಿ ಗೆದ್ದಿದ್ದಾರೆ ಅನ್ನೋಕ್ಕಿಂತ ಬಹಳ ವರ್ಷಗಳಿಂದ ಸಹಕಾರದ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ. ಆದ್ರೆ ಅವರು ಅವತ್ತಿನ ಹೇಳಿಕೆ ಅವರ ಹತಾಶ ಮನೋಭಾವನೆಯನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಆ ವ್ಯವಸ್ಥೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ, ಅನೇಕ ನಮ್ಮ ಈ ಒಂದು ವ್ಯವಸ್ಥೆಗೆ ನೌಕರರನ್ನ ನೋಡ್ಕೊಳ್ಳಿರು ಇರ್ಬೋದು, ಆ ನಿರ್ದೇಶಕರನ್ನ ವ್ಯತ್ಯಾಸ ಮಾಡ್ಕೊಂಡಿರ್ಬೋದು, ಅಂದ್ರೆ ಅವರನ್ನ ನಾವು ಸಂಭಾಳಿಸಿಕೊಂಡು ವ್ಯತ್ಯಾಸ ಆಗದೆ ಇದ್ದ ರೀತಿಯಲ್ಲಿ ಅವರು ಹಿರಿಯರು ಅಂತ ಗೌರವದಿಂದಲೇ ಅವರನ್ನ ಮಾಡಿಕೊಂಡು ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಅವತ್ತು ಚುನಾವಣೆ ಅಂತಂದ್ರೆ ಸೋಲು ಗೆಲುವು ಯಾರಿಗಾಗ್ತದೆ ಏನಾಗ್ತದೆ ಅನ್ನೋದನ್ನ ಅದು ಮತಪೆಟ್ಟಿಗೆಯಲ್ಲಿ ಇದ್ದಾಗ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಮತದಾರರ ಅಂತರಾಳದ ನಿರ್ಣಯವನ್ನ ಆ ಮತಪೆಟ್ಟಿಗೆಯಲ್ಲಿ ಹಾಕುವುದರ ಮೂಲಕ ಅದು ಯಾವ ಅಭ್ಯರ್ಥಿ ಇದ್ರೂ ಕೂಡ ತುಂಬಾ ಭಯದಲ್ಲೇ ಇರ್ತಾರೆ. ಆದ್ರೆ ಅವರು 3 ಜನ ಅವಿರೋಧವಾಗಿ ಆಯ್ಕೆ ಆದ್ರೆ 5 ಅಭ್ಯರ್ಥಿಗಳಲ್ಲಿ 2 ಜನ ಅವರು ಗೆದ್ದಿದ್ದಾರೆ, 3 ಜನ ನಾವು ಗೆದ್ದಿದ್ದೇವೆ. ಅದು ಮತದಾರರ ತೀರ್ಮಾನ, ಆ ಸಂಸ್ಥೆಯ ಷೇರುದಾರರ ತೀರ್ಮಾನ. ಅದನ್ನು ನಾವು ಗೌರವಿಸಬೇಕಾದದ್ದು ನಮ್ಮ ಜವಾಬ್ದಾರಿ. ಈಗ ಅಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಮತಪೆಟ್ಟಿಗೆಯನ್ನ ಎಲ್ಲಿ ಕುಮಟಾ ಟ್ರೆಜರಿಯಲ್ಲಿ ಇಟ್ಟಿದಾರೋ ಅಥವಾ PND ಬ್ಯಾಂಕ್ ಅಲ್ಲಿ ಇಟ್ಟಿದಾರೋ ಅನ್ನುವಂತ ಒಂದು ಹತಾಶ ಮಾತುಗಳನ್ನ ಹೇಳಿದ್ರು. ಅವತ್ತು ಮತದಾನ ಆದಾಕ್ಷಣ ಎಲ್ಲ ಅಭ್ಯರ್ಥಿಗಳು ಕೂಡ ಆ ಮತಪೆಟ್ಟಿಗೆಯ ಮುಂದೆ ನಿಂತು ಫೋಟೋಗಳನ್ನ ಹೊಡೆದು ಅದನ್ನ ಕುಮಟಾ ಟ್ರೆಜರಿಯಲ್ಲೇ ಇಡ್ತೇವೆ, ನೀವು ಬನ್ನಿ ಅನ್ನುವುದನ್ನ ಅವತ್ತಿನ ಯಾರು ಈ ಚುನಾವಣಾ ಅಧಿಕಾರಿಗಳು ನಮಗೆ ಮೌಖಿಕವಾಗಿ ಹೇಳಿದ್ದಾರೆ. ಒಂದು ಸರ್ಕಾರ ಟ್ರೆಜರಿ ಅಂದ್ರೆ ಎಷ್ಟು ಜವಾಬ್ದಾರಿ ದೊಡ್ಡ ವ್ಯವಸ್ಥಿತವಾದ ಸಂಸ್ಥೆ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು. ಹಾಗೆ ಚುನಾವಣೆ ಕೌಂಟಿಂಗ್ ಪೂರ್ವದಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ನೋಟಿಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಟೋಟಲಿ ನೀವು ಆ ಕೌಂಟಿಂಗ್ ದಿನ ನೀವು ಇಂಥ ಸಮಯಕ್ಕೆ ಹಾಜರಾಗಬೇಕು ಹೇಳಿ. ನಾವು ಅವರೊಟ್ಟಿಗೆ ಹೋಗಿ ನಾವಲ್ಲಿ ಮತಪೆಟ್ಟಿಗೆಯನ್ನು ಟ್ರೆಜರಿಯಿಂದ ತರುವಂತ ಕೆಲಸದಲ್ಲಿ ನಾವು ಕೂಡ ಭಾಗವಹಿಸಬಹುದಾಗಿತ್ತು. ಆದ್ರೆ ಯಾರು ನಾವು ಹೋಗ್ಲಿಲ್ಲ, ಅವರಿಗೆ ಹೋಗ್ಲಿಲ್ಲ. ಒಂದು ಜವಾಬ್ದಾರಿ ಅಂತ ಅಂದಾಗ ಚುನಾವಣಾ ಅಧಿಕಾರಿ ಮೇಲೆ ನಾವು ತುಂಬಾ ನಂಬಿಕೆಯನ್ನು ಇಟ್ಟುಕೊಂಡು ಜವಾಬ್ದಾರಿಯನ್ನು ಇಟ್ಟುಕೊಂಡು ಮಾಡಬೇಕಾದದ್ದು ನಮ್ದು ಜವಾಬ್ದಾರಿ. ಆದ್ರೆ ಬಂದ ನಂತರ ಅವರು ಅದರಲ್ಲಿ ಹೋಗಿ ಬರಬಹುದಿತ್ತು, ಆದ್ರೆ ಅದನ್ನ ಹೇಳಲಿಕ್ಕೆ ಅವ್ರು ಹೋಗ್ಲಿಲ್ಲ. ಆ ನಂತರದಲ್ಲಿ ಈ ರೀತಿಯಾದ ಬೇಜವಾಬ್ದಾರಿಯುತ ಮಾತುಗಳನ್ನ ಅವರು ಆಡರು. ಹಾಗೆ ಇದೇ ಚುನಾವಣಾಧಿಕಾರಿ ಏನು ಅವತ್ತು ಕಾರ್ಯವನ್ನ ನಿರ್ವಹಿಸಿದ್ದಾರೆ, ಅದೇ ಚುನಾವಣಾಧಿಕಾರಿ ಇವರು ಏನು ಹೆರಂಗಡಿ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿಎನ್ ಭಟ್ರು. ಆ ಸೊಸೈಟಿಯ ಚುನಾವಣೆಯನ್ನು ನಡೆಸಿಕೊಟ್ಟವರು ಇದೇ ಸರಿತಾ ಬೇತಾಳ್ಕರ್ ಅನ್ನುವಂತ ಒಬ್ಬ ಚುನಾವಣಾಧಿಕಾರಿ. ಅಂದ್ರೆ ಅವರಲ್ಲಿ ಅವ್ರು ಗೆದ್ದಿದ್ದಾರೆ, ಅಂದ್ರೆ ಅವರಿಗೆಲ್ಲ ಸರಿಯಾಗಿದೆ. ಹಾಗೆ ಹಡಿದಮಾಳ ಸೊಸೈಟಿ ಚುನಾವಣೆ ಆಯ್ತು. ಆ ಚುನಾವಣೆಯಲ್ಲೂ ಕೂಡ ಇದೇ ಸರಿತಾ ಬೇತಾಳ್ಕರ್ ಅನ್ನುವಂತ ಒಬ್ಬ ಚುನಾವಣಾಧಿಕಾರಿ ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಂಡಿದ್ದೇವೆ. ಎಲ್ಲೂ ಕೂಡ ಚುನಾವಣಾಧಿಕಾರಿಗಳನ್ನ ವಿರುದ್ಧ ಇಷ್ಟೆಲ್ಲ ಸೊಸೈಟಿಗಳು 21 ಸೊಸೈಟಿಗಳು ನಮ್ಮ ತಾಲೂಕುಗಳಲ್ಲಿದೆ. ಅನೇಕ PND ಬ್ಯಾಂಕ್ ಇರಬಹುದು, ಅನೇಕ ಬ್ಯಾಂಕುಗಳು ಇವೆ.
ಎಲ್ಲ ಚುನಾವಣೆಗಳನ್ನ ಅವರು ಅಥವಾ ಬೇರೆ ಬೇರೆ ಚುನಾವಣಾಧಿಕಾರಿಗಳು ಬಂದು ಚುನಾವಣೆಯನ್ನ ನಡೆಸಿಕೊಂಡಿದ್ದಾರೆ. ಯಾರು ಕೂಡ ಆ ವ್ಯತ್ಯಾಸದ ಮಾತುಗಳನ್ನ ಆಡಿಲ್ಲ. ಚುನಾವಣೆಯಲ್ಲಿ ಇಷ್ಟೆಲ್ಲ ವರ್ಷಗಳ ಕಾಲ ಕೆಲಸ ಮಾಡುವುದು ಅಂತಂದ್ರೆ ಅವ್ರು ಎಷ್ಟು ವರ್ಷಗಳ ಕೆಲಸ ಮಾಡಿದ್ದಾರೆ, ಎಷ್ಟು ಸಹಕಾರಿ ಸಂಸ್ಥೆಯಲ್ಲಿ ಇದ್ದಾರೆ, ಎಷ್ಟು ಬಾರಿ ಏನೇನು ಆಗಿದ್ದಾರೆ ಅನ್ನೋದನ್ನ ನೀವು ಕೂಡ ಕೇಳಿ ತಿಳ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತೇನೆ. ಅವ್ರ ಮಾತು ಅವರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ. ನೀವು ಹೇಳ್ತೀರಿ ಈಗ ಹವ್ಯಕ ಬ್ಯಾಂಕ್ ನಲ್ಲಿ ಅವರು ಸದಸ್ಯರಿದ್ದಾರೆ, ಹಾಗೆ ಅರ್ಬನ್ ಬ್ಯಾಂಕ್ ನಲ್ಲಿ ಕೂಡ ಸದಸ್ಯರಿದ್ದಾರೆ. ಸೌಹಾರ್ದದಲ್ಲಿ ಎರಡೂ ಕಡೆಗೆ ಸದಸ್ಯರಾಗ್ಲಿಕ್ಕೆ ಅವರಿಗೆ ಅವಕಾಶಗಳು, ಶೇರ್ ಮೆಂಬರ್ ಆಗ್ಲಿಕ್ಕೆ ಅವರಿಗೆ ಅವಕಾಶಗಳಿಲ್ಲ. ಅಂದ್ರೆ ಅವರು ಬಯಲವನ್ನು ತಂದು ಓದುವಂತವರು ಈ ಒಂದು ಕನಿಷ್ಠ ಜ್ಞಾನ ಅವರಿಗೆ ಇರಬೇಕಲ್ಲ. ಹಾಗೆ ಅಡಿಕೆ ಸಂಸ್ಕರಣಾ ಕೇಂದ್ರದಲ್ಲಿ ಕುಮಟಾದಲ್ಲೂ ಕೂಡ ಸದಸ್ಯತ್ವವನ್ನು ಹೊಂದಿದ್ದಾರೆ, ಹೊನ್ನಾವರ ಇದರಲ್ಲೂ ಕೂಡ ಸದಸ್ಯತ್ವವನ್ನು ಹೊಂದಿದ್ದಾರೆ. ಎರಡೂ ಕಡೆಗೆ ಸದಸ್ಯತ್ವವನ್ನು ಹೊಂದಲಿಕ್ಕೆ ಅವರಿಗೆ ಅವಕಾಶಗಳು ಇಲ್ಲ. ಅವರಿಗೆ ಪೂರಕವಾಗಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಮತ್ತೊಬ್ಬರನ್ನ ಆಪಾದನೆ ಮಾಡುವಾಗ ಸ್ವಲ್ಪ ಜ್ಞಾನ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. 5 ವರ್ಷಗಳ ಕಾಲ ನಾನು ಅವರೊಟ್ಟಿಗೆ ವ್ಯವಸಾಯ ಇದು PNB ಬ್ಯಾಂಕ್ ಅಲ್ಲಿ ಒಬ್ಬ ಅವರೊಟ್ಟಿಗೆ ನಿರ್ದೇಶಕನಾಗಿ ಕೆಲಸವನ್ನ ಮಾಡಿದ್ದೇನೆ. ಅಂದ್ರೆ ಅವರು ಈಗ ಸಿಬ್ಬಂದಿಗಳಿಗೆ ಇರಬಹುದು ಅಥವಾ ನಿರ್ದೇಶಕರೊಟ್ಟಿಗೆ ಅಂದ್ರೆ ಹಿಡನ್ ಅಜೆಂಡಾವನ್ನ ಇಟ್ಟುಕೊಂಡು ಅವ್ರ ಕೆಲಸವನ್ನ ಮಾಡುವಂತ ಪ್ರವೃತ್ತಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಯಾವುದೇ ಕಾರಣಕ್ಕೆ ನಾವು ಈ ವಾಹಿನಿ ಮೂಲಕ ನಿಮ್ಮ ಮೂಲಕ ಹೇಳುವುದು ಇಷ್ಟೇ, ಮತದಾರರ ಅಥವಾ ಸಂಘದ ಷೇರುದಾರರ ತೀರ್ಮಾನವನ್ನ ನಾವು ಗೌರವಿಸಬೇಕು, ಅದನ್ನ ನಾವು ಸ್ವೀಕರಿಸುವ ಕೆಲಸವನ್ನ ನಾವು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣಗೌಡ, ರಾಜೇಂದ್ರ ನಾಯ್ಕ್ ಬೆರಂಕಿ, ಗಜ್ಜು ನಾಯ್ಕ್ ಮಂಕಿ, ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಹಿರಿಯ ಮುಖಂಡ ಅಣ್ಣಪ್ಪ ನಾಯ್ಕ್, ಸುರೇಶ್ ಶೆಟ್ಟಿ, ಐವಿ ನಾಯ್ಕ್, ಅಣ್ಣಪ್ಪ ಗೌಡ, ರಾಜೇಶ್ ನಾಯ್ಕ್, ವಿಶಾಲ್ ಭಟ್, ಶ್ರೀಧರ್ ನಾಯ್ಕ್ ಇನ್ನಿತರ ಮುಖಂಡರು ಇದ್ದರು. ಗೋಕರ್ಣದಲ್ಲಿ ಸುರಿದ ಭಾರೀ ಮಳೆಗೆ ಕಟಾವಿಗೆ ಬರುವ ಹಂತದಲ್ಲಿದ್ದ ಭತ್ತದ ಫಸಲು ಹಾನಿಯಾಗಿದ್ದು, ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಮಳೆಗಾಲದ ಪ್ರಾರಂಭದಲ್ಲಿ ಅಧಿಕ ಮಳೆಯಿಂದ ಬೀಜ ಬಿತ್ತನೆ ಹಾಗೂ ನಾಟಿ ಕಾರ್ಯಕ್ಕೆ ತೊಡಗಾಗಿ ಹಲವು ಕಡೆ ರೈತರು ಬೆಳೆಯನ್ನ ಬೆಳೆಯಲಾಗದೆ ಬಿಟ್ಟಿದ್ದು, ಅಳಿದುಳಿದ ಗದ್ದೆಯಲ್ಲಿ ಅಂತೂ ಬೆಳೆ ಬೆಳೆದಿದ್ರು. ಪ್ರಸ್ತುತ ಭತ್ತದ ಕದಿರು ಬಂದಿತ್ತು. ಇನ್ನು ಕೆಲವೇ ದಿನದಲ್ಲಿ ಕಟಾವಿಗೆ ಬರಲಿದ್ದು, ಹಲವು ಕಡೆ ಬೆಳೆ ಬೆಳೆದು ನಿಂತಿದೆ. ಮಳೆಯ ಆರ್ಭಟದಿಂದ ಬೆಳೆ ಹಾನಿಯಾಗಿದೆ. ಗೋಕರ್ಣ ಹೋಬಳಿಯಲ್ಲಿ ಒಟ್ಟು 785 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆಯಲಾಗುತ್ತದೆ. ರುದ್ರಪಾದ, ಬೇಲೆಗದ್ದೆ, ಜಿಜ್ಜೂರು ಭಾಗದಲ್ಲಿ ಎಲ್ಲೆಡೆಗಿಂತ ಮೊದಲು ಹೊಲ ಉಳುಮೆ ಮಾಡಿ ಬೀಜ ಬಿತ್ತನೆ ಪ್ರಾರಂಭವಾಗುತ್ತದೆ. ಇದರಂತೆ ಫಸಲು ಸಹ ಬೇಗ ಬರುತ್ತದೆ. ಪ್ರಸ್ತುತ ಈ ಭಾಗದಲ್ಲಿನ ಭತ್ತ ಕಟಾವಿಗೆ ಬಂದಿದ್ದು, ಇದೇ ಸಮಯದಲ್ಲಿ ಸುರಿದ ಮಳೆಯಿಂದ ಸಂಪೂರ್ಣ ಬೆಳೆ ನಾಶವಾಗುತ್ತಿದೆ. ಎಲ್ಲಾ ಗದ್ದೆಗಳಲ್ಲಿ ನೀರು ತುಂಬಿದ್ದು, ಅಂದಾಜು 50 ಹೆಕ್ಟೇರ್ಗೂ ಹೆಚ್ಚು ಕೃಷಿ ಪ್ರದೇಶ ಈ ಮಳೆಯ ಅಬ್ಬರಕ್ಕೆ ನೆಲಕಚ್ಚಿದೆ ಎನ್ನಲಾಗಿದೆ. ಅಲ್ಲದೆ ನಾಡುಮಾಸ್ಕೇರಿ, ಗಂಗೆಕೊಳ್ಳ, ಬಂಕಿಕೊಡ್ಲ ಪ್ರದೇಶದಲ್ಲಿ ಸಹ ಭತ್ತದ ಗದ್ದೆಯಲ್ಲಿ ನೀರು ತುಂಬಿ ಬೆಳೆ ಹಾನಿ ಉಂಟಾಗಿದೆ. ಮಳೆಯಿಂದ ಹಾನಿಯಾದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ಕೃಷಿ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ. ರುದ್ರಪಾದ, ಬಿಜ್ಜೂರು, ಬಂಕಿಕೊಡ್ಲ, ಗಂಗೆಕೊಳ್ಳ ಪ್ರದೇಶದಲ್ಲಿ ಹೆಚ್ಚಿನ ಹಾನಿಯಾಗುವ ಸಂಭವವಿದ್ದು, ಇದರಂತೆ ಎಲ್ಲೆಡೆಯ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9914140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, SBI ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ.
ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.